ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಕೂಡ ವಾಕ್ಯ ಕೊಡಲು ಅವಕಾಶ ಕೊಟ್ಟಂತ ಘನ ಸೇವಕರಿಗೆ ನನ್ನ ವಂದನೆಗಳನ್ನು ತಿಳಿಸಿಕೊಳ್ತೇನೆ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸಿಕೊಳ್ತೇನೆ. ಆಮೇನ್. ನೀವೆಲ್ಲರೂ ಆರೋಗ್ಯವಾಗಿ, ಸಮಾಧಾನವಾಗಿ, ಸಂತೋಷವಾಗಿ ಕರ್ತನಲ್ಲಿ ಕಾಪಾಡಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬಿದ್ದೇನೆ. ಇವತ್ತು ಅನೇಕರನ್ನ ನೋಡೋದ್ರಲ್ಲಿ ದೇವರ ಸಮ್ಮುಖದಲ್ಲಿ ಬಹಳ ಸಂತೋಷ. ಈ ಸಮಯದಲ್ಲಿ ಕೂಡ ದೇವರ ವಾಕ್ಯದ ಭಾಗಕ್ಕಾಗಿ ನಾವು ಹೋಗುವ. ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನ ನಾವು ಓದಿಕೊಳ್ಳುವ. ಎಫೆಸದವರಿಗೆ 3ನೇ ಅಧ್ಯಾಯ 19ನೇ ವಚನವನ್ನ ನಾವು ಓದಿಕೊಳ್ಳುವರಾಗಿ ಕಾಣಲ್ಪಡೋಣ. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ನಾವು ನೋಡ್ತೇವೆ, ದೇವರ ಪರಿಪೂರ್ಣದ ಮಟ್ಟಿಗೆ ಅಥವಾ ದೇವರ ಸಂಪೂರ್ಣತೆಯ ಮಟ್ಟಿಗೆ ಪರಿಪೂರ್ಣರಾಗುವ ಹಾಗೆ ನಾವು ಆತನ ಮಹಿಮೆಯ ಸಂಪೂರ್ಣತೆಗಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಆತನ ಶಕ್ತಿ, ಆತನ ಮಹಿಮೆ, ಆತನ ಪ್ರಸನ್ನತೆಯಿಂದ ತುಂಬಿ ಜೀವಿಸುವುದನ್ನು ಕರ್ತನು ಬಯಸುವವನಾಗಿದ್ದಾನೆ. ಆತನ ಮಹಿಮೆ, ಶಕ್ತಿ, ಆತನ ಪ್ರಸನ್ನತೆಯಿಂದ ತುಂಬಿ ಹೊರಸೂಸುವ ಹಾಗೆ ಬಾಳುವುದನ್ನೇ ಕರ್ತನು ಹಂಬಲಿಸುವವನಾಗಿದ್ದಾನೆ. ಆತನ ಹಂಬಲಿಸುವಿಕೆ, ಆತನ ದಾಹ ನಾವು ಆತನ ಮಹಿಮೆಯಿಂದ ತುಂಬಿ ಪರಿಪೂರ್ಣರಾಗಬೇಕೆಂಬುದಾಗಿಯೇ, ಆತನ ಮಹಿಮೆಯಿಂದ ಪರಿಪೂರ್ಣರಾಗುವುದಕ್ಕಾಗಿಯೇ ನಾವುಗಳು ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಮಾತ್ರವಲ್ಲ, ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲಿ ಕೂಡ ಆತನ ಕ್ರಿಸ್ತನು ನನ್ನಲ್ಲೂ ನಿನ್ನಲ್ಲೂ ವಾಸವಾಗಿದ್ದಾನೆ. ಆತನ ಮಹಿಮೆಯ ವಾಕ್ಯವು ಜೀವವುಳ್ಳ ವಾಕ್ಯ ನನ್ನಲ್ಲೂ ನಿಮ್ಮಲ್ಲೂ ವಾಸವಾಗಿದೆ. ಆತನ ಮಹಿಮೆಯ ಪ್ರಸನ್ನತೆ ನಮ್ಮಲ್ಲಿ ಯಾವಾಗಲೂ ನಮ್ಮ ಮೇಲೆ ನಿಂತಿರುವಂತದಾಗಿ ಕಾಣಲ್ಪಡ್ತದೆ. ಅಗ್ನಿಸ್ತಂಭ, ಮೇಘಸ್ತಂಭವಾಗಿ ನಮ್ಮ ಸುತ್ತಲೂ ನಮ್ಮನ್ನ ಆತನ ಮಹಿಮೆಯ ಪ್ರಸನ್ನತೆಯಿಂದ ಆವರಿಸಲ್ಪಟ್ಟವರಾಗಿದ್ದೇವೆ. ಆತನ ಮಹಿಮೆಯ ಆಲಯ ನಾವೇ ಆಗಿದ್ದೇವೆ. ಈ ಒಂದು ಸಂಪರ್ಕದಲ್ಲಿ, ಈ ಒಂದು ಅನ್ಯೋನ್ಯತೆ, ಈ ಒಂದು ನಿಕಟವಾದ ಸಂಪರ್ಕದಲ್ಲಿ ನಾವು ಇರಬೇಕೆಂಬುದಾಗಿ ಕ್ರಿಸ್ತನಿಂದ ನಾವು ಕರೆಯಲ್ಪಟ್ಟಿದ್ದೇವೆ. ಈ ಅನ್ಯೋನ್ಯತೆಯನ್ನು ಅನುಭವಿಸುವುದಕ್ಕೋಸ್ಕರವೇ ನಾವು ಆರಿಸಲ್ಪಟ್ಟವರಾಗಿದ್ದೇವೆ. ಈ ಒಂದು ಸಂಪರ್ಕ ನಮ್ಮ ಒಂದು ಸೌಂದರ್ಯಕ್ಕೆ ಹೋಲಿಕೆಯಾಗಿದೆ. ಈ ಸೌಂದರ್ಯವನ್ನು ಹಾಳು ಮಾಡುವ ಯಾವ ಪಾಪವಾಗಲಿ, ಬಲಹೀನವಾಗಲಿ, ಸೈತಾನನ ಕಾರ್ಯಗಳಾಗಲಿ ನಾವು ಅನುಮತಿ ಕೊಡಲೇಬಾರದು. ಈ ದೇವರ ಆತ್ಮನು ಆ ಸೈತಾನನು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರಿಬ್ಬರು ಯೂಜೋಡಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಇವರಿಬ್ಬರು ಒಟ್ಟಿಗೆ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇನ್, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯಜ್ಞದ ಕುರಿಯಾದತನ ಮೇಲೂ ಆತನ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಸಿದ್ಧ ಮಾಡಿಡಲ್ಪಟ್ಟ ಎಲ್ಲ ಪುಣ್ಯ ಕ್ರಿಯೆಗಳ ಮೇಲೂ ನಾವು ಆತುಕೊಳ್ಳುವವರಾಗಿರಬೇಕು. ಆತನ ಮೊದಲಿಂಗನ ಪ್ರೀತಿಯಲ್ಲೂ, ಮೊದಲಿಂಗನ ಹರ್ಷದಲ್ಲಿ, ಮೊದಲಿಂಗನ ಸಂತೋಷದಲ್ಲಿ ಪಾಲುಗೊಳ್ಳುವುದಕ್ಕಾಗಿಯೇ ನೀವುಗಳು ಕರೆಯಲ್ಪಟ್ಟಿದ್ದೇವೆ. ನಿಜವಾದ ಮೊದಲಿಂಗನು ಆತನೇ. ಆತನಿಗೆ ಮೊದಲ ಗಿತ್ತಿಯಾದ ನಾವುಗಳು ಸಂತೋಷಗೊಳ್ಳುವುದಕ್ಕಾಗಿ ಆರಿಸಲ್ಪಟ್ಟಿದ್ದೇವೆ. ಆತನ ಪರಿಪೂರ್ಣತೆಯ ತಂದೆಯ ಸಂಪೂರ್ಣ ಮಗು ನೀವುಗಳಾಗಿದ್ದೇವೆ. ಒಟ್ಟಾರೆಯಲ್ಲಿ ನಾನು ಹೇಳಬೇಕಾದ್ರೆ ನಾವು ಒಂದು ತಾಜವಾದ ಹೊಸ ತಂದೆಯ ಜಾತಿಯಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಈಗಾಗಲೇ ಕ್ರಿಸ್ತನು ನಮ್ಮಲ್ಲಿ ಮಹಿಮೆಯ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ. ಆತನು ಜೀವಿಸುತ್ತಾ ಇದ್ದಾನೆ. ನಮ್ಮಲ್ಲಿ ಜೀವ ನದಿಗಳನ್ನು ಬಿಡುಗಡೆ ಮಾಡಲ್ಪಟ್ಟವರಾಗಿದ್ದೇವೆ. ನಮ್ಮಲ್ಲಿ ಅನೇಕ ನದಿಗಳು ನಮ್ಮಲ್ಲಿ ಹರಿಯುತ್ತಾ ಇದೆ. ಈ ಲೋಕದಲ್ಲಿ ಎಷ್ಟೋ ನದಿಗಳು ಹರಿಯುತ್ತವೆ, ಅನೇಕರನ್ನ ಕೊಚ್ಚಿಕೊಂಡು ಅಥವಾ ನಾಶ ಮಾಡುವ ನದಿಗಳಾಗಿರಬಹುದು. ಆದರೆ ನಮ್ಮೊಳಗೆ ಕರ್ತನು ಉಂಟು ಮಾಡಿರುವ ಈ ಆತ್ಮನ ನದಿಗಳು ಸತತವಾಗಿ ಹರಿಯುತ್ತಿರುತ್ತವೆ. ನಾನಾ ಕೋನದಲ್ಲಿ ಹರಿಯುತ್ತಿದೆ. ನಮ್ಮನ್ನು ಉಜ್ಜೀವಗೊಳಿಸುವ ನದಿಗಳಾಗಿವೆ. ನಮ್ಮನ್ನು ಕಟ್ಟುವ, ನಮ್ಮನ್ನು ಬಲಪಡಿಸುವ, ನಮ್ಮನ್ನು ಪ್ರೋತ್ಸಾಹ ಪಡಿಸುವ, ನಮ್ಮನ್ನು ಚೈತನ್ಯ ಪಡಿಸುವ ನದಿಗಳಾಗಿ ಕಾಣಲ್ಪಡುತ್ತವೆ. ಈ ನದಿಗಳು ಎಲ್ಲಾ ಸಮಯದಲ್ಲಿ ಕೂಡ ನಮಗೆ ಸಂತೋಷವನ್ನ, ಆತ್ಮನ ಫಲಗಳನ್ನ ಕೊಟ್ಟು ಈ ಒಂದು ಸಂತೋಷದಲ್ಲಿ ವೃದ್ಧಿಯನ್ನ, ಸಮೃದ್ಧಿಯಾಗಿ ಜೀವಿಸುವುದಕ್ಕಾಗಿ ಈ ಆತ್ಮನ ನದಿಗಳನ್ನ ನಮ್ಮೊಳಗೆ ಬಿಡುಗಡೆ ಮಾಡಲ್ಪಟ್ಟಿದೆ. ಆಮೆನ್, ಹಲ್ಲೆಲೂಯಾ. ನಾವೆಲ್ಲರೂ ಈಗಾಗಲೇ ದೇವರ ಕೋಪದಿಂದ ತಪ್ಪಿಸಲ್ಪಟ್ಟವರಾಗಿದ್ದೇವೆ.
ಅಂಧಕಾರದ ಕತ್ತಲೆಗಳಿಂದಲೂ ನಮ್ಮನ್ನ ಬಿಡುಗಡೆ ಮಾಡಿ ತನ್ನ ಪ್ರಿಯ ಕುಮಾರನ ಬೆಳಕಿನ ರಾಜ್ಯದೊಳಗೆ ಸೇರಿಸಲ್ಪಟ್ಟವರಾಗಿದ್ದೇವೆ. ಕತ್ತಲೆಯಿಂದ ಬೆಳಕಿಗೆ ನಾವು ವರ್ಗಾಯಿಸಲ್ಪಟ್ಟವರಾಗಿದ್ದೇವೆ. ಕ್ರಿಸ್ತನಿಂದ ಹೊರಗೆ ಒಂದು ಹೆಜ್ಜೆ ನಾವು ಆ ಕಡೆಗೆ ಈ ಕಡೆಗೆ ಹೆಜ್ಜೆ ಇಡುವುದಾದರೂ ಕೂಡ ನಮಗೆ ಮರಣ ಖಂಡಿತ. ಆತನ ಕೃಪೆಯಲ್ಲಿ, ಕೃಪೆ ಎಂಬ ಐಶ್ವರ್ಯದಲ್ಲಿ ನಾವುಗಳು ಆಶೀರ್ವದಿಸಲ್ಪಟ್ಟಿರುವುದಕ್ಕಾಗಿ, ಆತನ ಕೃಪೆಯಲ್ಲಿ ಆನಂದಿಸುವುದಕ್ಕಾಗಿಯೇ ನಾವುಗಳು ಕರೆಯಲ್ಪಟ್ಟಿದ್ದೇವೆ. ಆತನ ಕೃಪೆಯ ಭರಿತರಾಗಿ ವಾಸಿಸುವುದಕ್ಕಾಗಿ, ಜೀವಿಸುವುದಕ್ಕಾಗಿಯೇ ನಾವು ಆರಿಸಲ್ಪಟ್ಟವರಾಗಿದ್ದೇವೆ. ಕರ್ತನು ನಮ್ಮನ್ನ ಒಬ್ಬೊಬ್ಬರನ್ನ ಕೂಡ ವಾಕ್ಯದ ಮನುಷ್ಯರಾಗಿ, ಆತ್ಮದ ಮನುಷ್ಯರಾಗಿ ನಮ್ಮನ್ನ ಸೃಷ್ಟಿ ಮಾಡಿ ವಾಕ್ಯದಲ್ಲಿರುವಂತಹ ಎಲ್ಲ ಶಕ್ತಿಗಳನ್ನ, ಅದ್ಭುತಗಳನ್ನ, ಪರಾಕ್ರಮ ಕಾರ್ಯಗಳನ್ನ ವಾಕ್ಯದೊಳಗೆ ಇಟ್ಟು ಈ ವಾಕ್ಯಗಳನ್ನ ನಮ್ಮೊಳಗೆ ಕಳಿಸಿದ್ದಾನೆ. ಈ ಲೋಕದಲ್ಲಿ ಎರಡು ತರವಾದ ಜೀವಿತಗಳನ್ನ ನಾವು ನೋಡಬಹುದು. ಒಂದು ಶಾರೀರಿಕವಾದ ಜೀವಿತ, ಒಂದು ಆತ್ಮನ ಅನುಸರಿಸಿ ನಡೆಯುವಂತ ಜೀವಿತ. ಆತ್ಮನ ಅನುಸರಿಸುವ ಜೀವಿತ ಸಮಾಧಾನ, ಶಾಂತಿ, ಭದ್ರತೆ. ಆದರೆ ಶಾರೀರಿಕವಾಗಿ ನಡೆಯುವ ಜೀವಿತ ಎಲ್ಲ ದುಃಖಗಳಿಗೂ, ಎಲ್ಲ ವೇದನೆಗಳಿಗೂ, ಎಲ್ಲ ನೋವುಗಳಿಗೂ, ಎಲ್ಲ ಕೊರತೆಗಳಿಗೂ, ಎಲ್ಲ ಬಂಧನಗಳಿಗೂ ಬಾಗಿಲುಗಳನ್ನು ತೆರೆದು ಕೊಡುವಂತ ಜೀವಿತವಾಗಿದೆ. ಈ ಜೀವಿತಗಳಲ್ಲಿ ಈ ಬಾಗಿಲನ್ನು ಒಳಗೆ ಹೋಗುತ್ತಾ ಹೋಗುವಾಗ ಇದು ಮರಣಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಆದರೆ ಆತ್ಮನ ಜೀವಿತ ಮನಃಶಾಂತಿ, ಸಂತೋಷ, ಬಿಡುಗಡೆ, ಜೀವ, ಹರ್ಷ, ಉಲ್ಲಾಸ, ಜಯಘೋಷ. ನಮ್ಮನ್ನು ಪೋಷಿಸುವ ಜೀವಿತ, ನಮ್ಮನ್ನು ಸಂರಕ್ಷಿಸುವ ಜೀವಿತ, ನಮ್ಮನ್ನು ಕಾಪಾಡಿ ಭದ್ರವಾಗಿ ಕಾದು ಕಾಪಾಡುವ ಜೀವಿತ, ಆತ್ಮನನ್ನ ಅನುಸರಿಸಿ ಮಾಡುವ ಜೀವಿತ. ಈಗಾಗಲೇ ನಾವು ಯಾರು ಆತ್ಮದಲ್ಲಿ, ನಾವು ಶಾರೀರಿಕವಾದ ಜೀವಿತ ಜೀವಿಸುತ್ತಿಲ್ಲ, ಶಾರೀರಿಕವಾದ ಭಾವನೆಯಲ್ಲಿ ಇಲ್ಲ. ನಾವು ಆತ್ಮನ ಅನುಸರಿಸಿ ಜೀವಿಸುವುದರಿಂದ ಆತ್ಮ ಭಾವನೆ ಉಳ್ಳವರಾಗಿದ್ದೇವೆ. ಆತ್ಮದಲ್ಲೇ ನಾವಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ಕರ್ತನು ನಮ್ಮ ಆತ್ಮದಲ್ಲಿ ಇರೋದ್ರಿಂದ ನಮಗೆ ಎಲ್ಲಾ ರೀತಿಯ ಆಶೀರ್ವಾದದ ಬಾಗಿಲುಗಳನ್ನ ನಮಗೆ ನೀಡುವವನಾಗಿದ್ದಾನೆ. ಈ ಒಂದು ಬಾಗಿಲುಗಳಲ್ಲಿ ನಾವು ಒಳಗೆ ಹೋಗುತ್ತಾ ನಿತ್ಯ ಜೀವಿತಕ್ಕೆ ನಮ್ಮನ್ನ ನಡೆಸುವಂತದಾಗಿದೆ ಆತ್ಮನ ಜೀವಿತ. ಹಾಗಾಗಿ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ. ಹಾಗಾಗಿ ಎಲ್ಲಾ ಕಾರ್ಯಗಳನ್ನು ಜಯಿಸುವಂತೆ ಕರ್ತನು ನಮಗೆ ಬಲವನ್ನ, ಶಕ್ತಿಯನ್ನ, ಆದರಣೆಯನ್ನ ಆತನು ನಮ್ಮಲ್ಲಿ ಉಂಟು ಮಾಡುವವನಾಗಿದ್ದಾನೆ. ಮಾತ್ರವಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಲ್ಪಟ್ಟವನಾಗಿದ್ದಾನೆ. ಈತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಲ್ಪಟ್ಟ ಕಾರಣ ಆತನು ಮರಣದ ಅಧಿಕಾರಿಯನ್ನ ಶಾಶ್ವತವಾಗಿ ನಿರ್ನಾಮ ಮಾಡಿದ್ದಾನೆ. ಪಾಪದ ಕೊಂಡಿಯನ್ನ ಅದು ಇಲ್ಲದಂತೆ ಪೂರ್ಣವಾಗಿ ಮುರಿದು ಹಾಕಿದ್ದಾನೆ. ಹಾಗಾಗಿ ಆತನು ಕೃಪೆಯು ಸತ್ಯವೂ ಭರಿತನಾಗಿದ್ದರಿಂದ ಇವೆಲ್ಲವನ್ನ ನಾಶ ಮಾಡಿ ಈ ಒಂದು ಜಯದಲ್ಲಿ ಮೆರೆಯುವಂತೆ ನನ್ನನ್ನ ನಿನ್ನನ್ನ ಆರಿಸಿಕೊಳ್ಳಲ್ಪಟ್ಟಿದ್ದಾನೆ. ನನ್ನನ್ನ ನಿನ್ನನ್ನ ಕರೆಯಲ್ಪಟ್ಟವರಾಗಿದ್ದೇವೆ. ಮತ್ತೆ ನಾವು ನೋಡ್ತೇವೆ, ಆತನು ಸತ್ತವರೊಳಗಿಂದ ಯೇಸುವನ್ನು ಪುನರುತ್ಥಾನವಾಗಿ ಎಬ್ಬಿಸಿದ್ದು ಈ ದೇವರ ಆತ್ಮನೇ. ಈ ದೇವರಾತ್ಮನು ಯೇಸುವನ್ನ ಸತ್ತವರೊಳಗಿಂದ ಪುನರುತ್ಥಾನವಾಗಿ ಎಬ್ಬಿಸಿದ ಅದೇ ಆತ್ಮನು ನನ್ನಲ್ಲೂ ನಿನ್ನಲ್ಲೂ ವಾಸವಾಗಿದ್ದಾನೆ. ಹಾಗಾದ್ರೆ ಈ ಪವಿತ್ರಾತ್ಮನ ಕೆಲಸ, ಈ ದೇವರಾತ್ಮನ ಕೆಲಸ ನಮ್ಮಲ್ಲಿ ಇದ್ದುಕೊಂಡು ಏನು ತಾನೇ ಕಾರ್ಯ ಮಾಡ್ತಾನೆ? ಈತನು ನಮ್ಮ ಯೇಸು ಕ್ರಿಸ್ತನಲ್ಲಿದ್ದಂಥ ನಂಬಿಕೆಯನ್ನ, ಯೇಸು ಕ್ರಿಸ್ತನಲ್ಲಿದ್ದಂಥ ಅಭಿಷೇಕವನ್ನ ಆತನು ಮತ್ತಷ್ಟು ಹೆಚ್ಚಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುವ ಶಕ್ತಿಯಾಗಿದ್ದಾನೆ. ಈತನು ನಮ್ಮಲ್ಲಿ ವಾಸವಾಗಿದ್ದಾನೆ. ನಾವು ಗರ್ಭಗುಡಿಯಾಗಿದ್ದೇವೆ. ಆತ್ಮನನ್ನು ಅನುಸರಿಸಿ ನಡೆಯುವವರು ದೇವರ ಪುತ್ರರು, ದೇವರ ಮಕ್ಕಳು ಎಂಬುದಾಗಿ ಹೇಳಲ್ಪಟ್ಟ ಮೇರೆಗೆ ಆತನು ವಾಸವಾಗಿರುವ ಆಲಯ, ಗರ್ಭದ ಗುಡಿಗಳು ನಾವೇ ಆಗಿದ್ದೇವೆ. ಹಾಗಾಗಿ ಆತನು ಯಾವಾಗಲೂ ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ. ಆ ಕರ್ತನ ಮೇಲಿರುವ ನಂಬಿಕೆಯನ್ನ, ಕರ್ತನ ಮೇಲಿರುವಂತ ಅಭಿಷೇಕವನ್ನ ಮತ್ತಷ್ಟು ನಮ್ಮಲ್ಲಿ ಹೆಚ್ಚು ಮಾಡುವವನಾಗಿದ್ದಾನೆ. ನಾವು ಆತ್ಮನ ಅನುಸರಿಸಿ ನಡೆಯುವುದರಿಂದ ಈಗಾಗಲೇ ನಮ್ಮಲ್ಲಿ ಎಲ್ಲ ಕಾರ್ಯಗಳನ್ನು ಆತನು ಪ್ರಾರಂಭಿಸಿದ್ದಾನೆ. ಹಗಲು ರಾತ್ರಿ ಎಂಬುದಾಗಿಲ್ಲದೆ ಎಲ್ಲ ವೇಳೆಯಲ್ಲೂ, ಎಲ್ಲ ಗಳಿಗೆಯಲ್ಲೂ, ಎಲ್ಲ ಸಮಯದಲ್ಲೂ ಈ ಕರ್ತನು ನಮ್ಮಲ್ಲಿ ಕಾರ್ಯವನ್ನ ಪ್ರಾರಂಭಿಸಿದ್ದಾನೆ, ಕಾರ್ಯವನ್ನು ಮಾಡುತ್ತಾನೇ ಇದ್ದಾನೆ. ಇದನ್ನ ಶಾರೀರಿಕವಾಗಿ ನಾವು ಯೋಚನೆ ಮಾಡಬೇಕಾದ್ರೆ ನಮಗೆ ಖಂಡಿತವಾಗ್ಲೂ ಸೋಲು, ಸಫಲತೆ ಇಲ್ಲ. ಇದೇನ ನಾವು ಆತ್ಮೀಕವಾಗಿ ಯೋಚನೆ ಮಾಡುವುದಾದ್ರೆ ಖಂಡಿತ ಸೋಲಿಲ್ಲ, ನಮ್ಮ ಜೀವಿತದಲ್ಲಿ ಜಯ, ಸಫಲತೆ ಉಂಟಾಗುತ್ತದೆ. ಹಾಗಾಗಿ ಕರ್ತನ ಆತ್ಮನ ಅನುಸಾರವಾಗಿ ನಾವು ನಡೆಯುವುದಕ್ಕೋಸ್ಕರವೇ ಆರಿಸಲ್ಪಟ್ಟವರಾಗಿದ್ದೇವೆ, ಕರೆಯಲ್ಪಟ್ಟವರಾಗಿದ್ದೇವೆ.
ನಾವು ಈ ದೇವರ ಒಂದು ದೊಡ್ಡ ಭಾಗವಾಗಿದ್ದೇವೆ. ಯಾಕೆಂದ್ರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ಪ್ರತ್ಯಕ್ಷನಾದ. ಯೇಸು ಕ್ರಿಸ್ತನ ಹೇಳ್ತಾನೆ, ನಾನು ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ. ಈ ಕರ್ತನು ಹೇಳ್ತಾನೆ, ನಿನ್ನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದೇನೆ. ಹಾಗಾಗಿ ಈ ಲೋಕದಲ್ಲಿ ಮಹಾನ್ ದೇವರೆಂಬುದೇ ಅಂದ್ರೆ ಯೇಸು ಕ್ರಿಸ್ತನೇ ಹೊರತು ಬೇರೆ ದೇವರೇ ಇಲ್ಲ. ಈತನ ಕೃಪೆಯಿಂದಲೂ ಸತ್ಯದನ್ನು ತುಂಬಲ್ಪಟ್ಟದ ಕಾರಣ ಈತನು ಮರಣವನ್ನು ಜಯಿಸುವುದು ಮಾತ್ರವಲ್ಲ, ನಿತ್ಯವಾಗಿ ಮರಣವನ್ನ ಜಯಿಸಿದ್ದಾನೆ. ಆದರೆ ಪಾತಾಳದ ವೇದನೆಗಳು, ಕಷ್ಟಗಳು ಅವನನ್ನ ಮರಣ ವೇದನೆಗಳು ಹಿಡಿದು ಹಾಗೆ ಹಿಡಿದಿಟ್ಟುಕೊಳ್ಳಬೇಕೆಂಬುದಾಗಿ ನೆನೆಸಿದಾಗಲಿ ಕೂಡ ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದೆ ಹೋಯಿತು. ಹಾಗಾಗಿಯೇ ಅದೇ ಆತ್ಮನು ನಮ್ಮಲ್ಲಿ ಇರುವುದರಿಂದ, ನಮ್ಮಲ್ಲಿ ಆತನು ಕಾರ್ಯವನ್ನು ಪ್ರಾರಂಭಿಸಿರುವುದರಿಂದ ನಿನಗೆ ಹಿಡಿದಿಟ್ಟಿರುವ ಮರಣ ವೇದನೆಗಳು, ನಿನ್ನ ನೋವುಗಳು, ನಿನ್ನ ದುಃಖಗಳು, ನಿನ್ನ ರೋಗಗಳು, ಯಾವುದೇ ಬಂಧನಗಳು ನಿನ್ನನ್ನು ಹಿಡಿದು ಹಾಗೆ ಹಿಡಿದಿಟ್ಟುಕೊಳ್ಳಬೇಕೆಂಬುದಾಗಿ ನೆನೆಸಿದ್ರು ಕೂಡ ನಿನ್ನಲ್ಲಿರುವ ಪವಿತ್ರಾತ್ಮನು ಸತತವಾಗಿ ಕಾರ್ಯವನ್ನು ಮಾಡುತ್ತಾ ಇರುವುದರಿಂದ ಯಾವ ದುಷ್ಟ ಶಕ್ತಿಗೂ ಅಧಿಕಾರವಿಲ್ಲ. ನಿನ್ನ ಮೇಲೆ ಆಳ್ವಿಕೆ ಮಾಡಬೇಕೆಂಬುದಾಗಿ ಯಾವುದೇ ಶಕ್ತಿ ಬಂದರೂ ಕೂಡ ಅದು ತನ್ನ ವಿಷವನ್ನ ಕಳಕೊಂಡಿದೆ. ಎಲ್ಲ ದುಷ್ಟ ಶಕ್ತಿಯನ್ನ ಅದನ್ನ ನಿರಾಯುಧವಾಗಿ ಕರ್ತನು ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ? ನಿನ್ನಲ್ಲಿರುವ ಪವಿತ್ರಾತ್ಮನು, ನನ್ನಲ್ಲಿರುವ ಪವಿತ್ರಾತ್ಮನು ಅವುಗಳನ್ನೆಲ್ಲ ವಿಷವನ್ನ ಇಲ್ಲದ ಹಾಗೆ ಸರ್ವ ನಾಶ ಮಾಡಿದ್ದಾನೆ. ನನ್ನನ್ನು ಕೇಳುವ ಪ್ರಿಯ ದೇವ ಸಭೆಯೇ, ಯಾವ ಮಾಟಕ್ಕಾಗಲಿ, ಯಾವ ಮಂತ್ರಕ್ಕಾಗಲಿ, ಯಾವ ಬಾಧೆಕ್ಕಾಗಲಿ, ಯಾವ ಕ್ರೂರ ಗಾಳಿಗಳಿಗಾಗಲಿ, ಅಲೆಗಳಿಗಾಗಲಿ ನೀವು ಭಯಪಡುವಂತ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಮಹಾದೇವರ ನಾವು ರಾಜಾದಿ ರಾಜನ ಮಕ್ಕಳಾಗಿದ್ದೇವೆ. ಆತನು ನಮಗೆ ತಂದೆಯಾಗಿದ್ದಾನೆ, ಆತನು ನಮಗೆ ಪೋಷಕನಾಗಿದ್ದಾನೆ, ಆತನೇ ನಮ್ಮನ್ನು ಸಾಕಿ ಸಲಹುವನಾಗಿದ್ದಾನೆ. ಆತನ ಕೃಪೆಯನ್ನ ನಾವು ಎಷ್ಟಾದ್ರೂ ಕೂಡ ನಾವು ಅನುಭವಿಸಬಹುದು. ಆತನ ಕೃಪೆಗೆ ಯಾವ ಮೇರೆ ಇಲ್ಲ, ಯಾವ ಮಿತಿಯೇ ಇಲ್ಲ. ಎಷ್ಟಾದ್ರೂ ಕೂಡ ಆನಂದಿಸುವುದಕ್ಕಾಗಿಯೇ, ಪರಮದ ಆನಂದದಲ್ಲಿ ಆನಂದಿಸುವುದಕ್ಕಾಗಿಯೇ ನಾನು ನೀವುಗಳು ಕರೆಯಲ್ಪಟ್ಟಿದ್ದೇವೆ. ಈ ಕರೆ ಸಾಧಾರಣವಾದ ಒಂದು ಕರೆಯಲ್ಲ, ಇದು ಪರಲೋಕದಿಂದ ಬಂದಂತ ಕರೆ. ಪರಲೋಕದ ಕರೆಗೆ ನಾವೆಲ್ಲರೂ ಓಕೊಟ್ಟು ನಾವು ಇಲ್ಲಿ ಬಂದಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಹಾಗಾಗಿ ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಕರ್ತನಲ್ಲಿ ಇದ್ದೇವೆ. ದೇವರು ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳ್ತದೆ, ಮೇಘದೋಪಾದಿಯಲ್ಲಿ ಎಷ್ಟೋ ಜನರು ಸತ್ತು ಹೋದರು, ಎಷ್ಟೋ ಜನರು ಅವರು ಮರಣವನ್ನು ಹೊಂದಿದರು, ಭಕ್ತರು ಸತ್ತು ಹೋದರು ಅಂತೇಳಿ. ಆದರೆ ಅವರಲ್ಲಿ ಕರ್ತನು ಕೂಡ ಸತ್ತು ಹೋದ, ಆದರೆ ಅವರಲ್ಲಿ ಯಾರೂ ಎಬ್ಬರಿಸಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ಮಾತ್ರ, ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದ ಕರ್ತನನ್ನು ಮಾತ್ರ ಪವಿತ್ರಾತ್ಮನು ಎಬ್ಬಿಸಿದ. ನೀನು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಕರ್ತನು ಪವಿತ್ರಾತ್ಮನು ನಿನ್ನಲ್ಲಿ ವಾಸವಾಗಿದ್ದಾನೆ. ಯಾವ ಶಕ್ತಿಯು ನಿನ್ನನ್ನು ನುಂಗ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನನ್ನ ಮರಣವನ್ನ ನುಂಗಿಯೇ ಹೋದಂತ ಪರಾಕ್ರಮವುಳ್ಳ ದೇವರ ಶಕ್ತಿಯು, ದೇವರ ಆತ್ಮನು ನಮ್ಮ ಒಬ್ಬೊಬ್ಬರಲ್ಲಿ ಕೂಡ ವಾಸ ಮಾಡುವವನಾಗಿದ್ದಾನೆ. ಆತನ ಮಹಿಮೆಯ ಶ್ರೇಷ್ಠತೆಯನ್ನ ಮಣ್ಣಿನ ಘಟಕಗಳಾದ ನಮ್ಮಲ್ಲಿ ಇಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇದಂತ ಸಂತೋಷ, ಇದಂತ ಭಾಗ್ಯ ಬೇರೆ ಯಾವುದು ಕೂಡ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಕೂಡ ಕರ್ತನ ನಮ್ಮೊಳಗಿರೋದ್ರಿಂದ ನಾವು ಬೀಳಲಿಕ್ಕೆ ಸಾಧ್ಯವಿಲ್ಲ, ನಾವು ಸೋತು ಹೋಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿಯವರೆಗೂ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬ ಪ್ರಕಟಣೆಯನ್ನು ಅರಿತು ಅದರಲ್ಲಿ ನಡೆದು ಅದರಲ್ಲಿ ನಾವು ಬೆಳೆಯುತ್ತಾ ಬರುತ್ತೇವೋ ಅಲ್ಲಿಯವರೆಗೂ ನಾವು ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ಕ್ರಿಸ್ತನ ಪರಿಪೂರ್ಣತೆಯ ಮಕ್ಕಳಾಗಿದ್ದೇವೆ. ಆತನು ನಮಗೆ ಪರಿಪೂರ್ಣ ತಂದೆಯಾಗಿದ್ದಾನೆ, ನಾವು ಪರಿಪೂರ್ಣ ಮಕ್ಕಳಾಗಿದ್ದೇವೆ. ನಮ್ಮ ಬಲಹೀನತೆಯನ್ನು ನಾವು ನೋಡಬಾರದು. ಬಲಹೀನತೆಯ ಮಣ್ಣಿನ ಪಾತ್ರೆಯಾಗಿರುವ ಘಟಕಗಳಲ್ಲಿ ಆತನು ಮಹಿಮೆಯ ಮಹಾಶ್ರೇಷ್ಠತೆಯನ್ನ ನಮ್ಮಲ್ಲಿ ಇಟ್ಟಿದ್ದಾನೆ. ಈಗ ಯೇಸುವನ, ಆತನ ಮಹಿಮೆಯನ್ನು ಹೊತ್ತಂತ ನಾನು ನೀವುಗಳು ನಾವು ಚಲಿಸುತ್ತೇವೆ. ಆತನ ಮಹಿಮೆ, ಯೇಸು ದೇವರು ಕೂಡ ಚಲಿಸುವನಾಗಿದ್ದಾನೆ. ನಾವು ಆತನಲ್ಲಿ ಜೀವಿಸುತ್ತಿದ್ದೇವೆ, ಆತನು ನಮ್ಮಲ್ಲಿ ಜೀವಿಸುತ್ತಿದ್ದಾನೆ. ಈಗ ಆತನಲ್ಲೇ ನಾವು ನಡೆಯುತ್ತೇವೆ, ಆತನಲ್ಲೇ ಮಾತನಾಡುತ್ತೇವೆ, ಆತನಲ್ಲೇ ಎಲ್ಲವೂ ಕೂಡ ಮಾಡುವುದರಿಂದ ಆತನ ಲೋಕದಲ್ಲಿ ಸರ್ವಶಕ್ತನಾಗಿ ನಮ್ಮಲ್ಲಿ ವಾಸ ಮಾಡುವನಾಗಿದ್ದಾನೆ. ನಿನ್ನನ್ನು ಮೇಲ್ಗೊಳ್ಳುವ ಅಧಿಕಾರ ಯಾವುದೂ ಇಲ್ಲ, ನಿನ್ನನ್ನು ಮೇಲುಗೊಳ್ಳುವ ಶಕ್ತಿ ಲೋಕದಲ್ಲಿ ಯಾವುದಿಲ್ಲ. ನಿನ್ನನ್ನು ಕೆಳಗೆ ಉರುಳಿಸಬೇಕೆಂಬುದು ಪ್ರಯತ್ನ ಮಾಡುವ ಯಾವ ಪ್ರಯತ್ನವೂ ಸಫಲವಾಗುವುದಿಲ್ಲ. ಕರ್ತನ ವಾಕ್ಯ ಹೇಳುತ್ತೆ, ಲೋಕದಲ್ಲಿ ಇರುವವನಿಗಿಂತ ನಿನ್ನಲ್ಲಿರುವವನು ಹೆಚ್ಚಿನವನು. ಮರಣವನ್ನ ಜಯಿಸಿರುವ ಪುನರುತ್ಥಾನದ ಶಕ್ತಿಯ ಮಹಿಮೆ
ಅದೇ ಆತ್ಮನು ನಿಮ್ಮಲ್ಲಿ ಇರುವುದರಿಂದ ಆತನು ನಿನ್ನನ್ನು ರೂಪಿಸುತ್ತಾ ಇದ್ದಾನೆ. ಹೇಗೆ ರೂಪಿಸುತ್ತಿದ್ದಾನೆ? ದೇವರ ಮಹಿಮಾ ಶಕ್ತಿಯ ಪ್ರಕಾರ ನಿನ್ನನ್ನು ರೂಪಿಸುತ್ತಿದ್ದಾನೆ. ಕರ್ತನ ಸಕಲ ಜ್ಞಾನಗಳನ್ನ ತಿಳುವಳಿಕೆಯನ್ನ ತಿಳುಕೊಳ್ಳಬೇಕೆಂಬ ತಿಳುವಳಿಕೆಯಿಂದ ನಿನ್ನನ್ನು ತುಂಬಿಸುತ್ತಾ ಇದ್ದಾನೆ. ನಮ್ಮನ್ನ ಕ್ರಿಸ್ತನಲ್ಲಿ ಇನ್ನೂ ಯೋಗ್ಯರಾಗಿ ಇರುವುದಕ್ಕಾಗಿ ಕರ್ತನು ನಮ್ಮನ್ನ ಮಾಡುತ್ತಾ ಇದ್ದಾನೆ. ಕ್ಷಮಿಸ್ರಿ, ಕೋಲ್ಡ್ ಆಗಿದೆ, ಹಾಗಾಗಿ ಆತನ ಶಕ್ತಿಯ ಮಹಿಮೆಯಲ್ಲಿ ನಮ್ಮನ್ನು ಪೂರ್ಣ ಆತನು ಬೆಳೆಸುತ್ತಾ ಇದ್ದಾನೆ. ದೇವರ ಮಹಿಮೆಯ ಪ್ರಕಾರ ನಮ್ಮನ್ನು ಆವರಿಸಲ್ಪಟ್ಟವನಾಗಿದ್ದಾನೆ. ಆತನ ಪುನರುತ್ಥಾನದ ಶಕ್ತಿಯ ಮಹಿಮೆಯನ್ನ ನಾವು ಅರಿಯುವಂಥ ಅರಿವುಗಳಲ್ಲಿ, ತಿಳುವಳಿಕೆ, ಜ್ಞಾನಗಳಲ್ಲಿ ನಮ್ಮನ್ನು ಆತನ ಪವಿತ್ರಾತ್ಮನ ನಮ್ಮೊಳಗಿದ್ದು ಆತನು ಬೆಳೆಸುತ್ತಾ ಇದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯನ್ನು ಕುರಿತು ಅರಿತುಕೊಳ್ಳುವ ಅರಿವು, ತಿಳುವಳಿಕೆಗಳಲ್ಲಿ ನಮ್ಮನ್ನು ನಡೆಸುತ್ತಾ ಇದ್ದಾನೆ. ಈ ಮಹಿಮಾ ಪವಿತ್ರ ಆತ್ಮನು ನಮ್ಮಲ್ಲಿ ಇರೋದ್ರಿಂದ ಈತನು ಸಕಲ ಸತ್ಯದಲ್ಲಿ ನಮ್ಮನ್ನು ನಡೆಸುವನಾಗಿದ್ದಾನೆ. ನಮ್ಮನ್ನು ಸಕಲ ಸತ್ಯದಲ್ಲಿ ನಾವು ನಡೆಸಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಯಾರೂ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರ ಆತ್ಮನು ನಮ್ಮಲ್ಲಿ ಇರುವುದರಿಂದ ಈತನು ನಡೆಸುತ್ತಾ ಹೋಗಿ ಕೊನೆಗೆ ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸುವನಾಗಿದ್ದಾನೆ. ಈತನು ಮಧ್ಯದಲ್ಲಿ ನಮ್ಮನ್ನು ಕೈ ಬಿಡುವವನಲ್ಲ, ಈತನು ನಮ್ಮನ್ನ ಮಧ್ಯದಲ್ಲಿ ತೊರೆಯುವನಲ್ಲ. ಯಾವ ಸಂದರ್ಭದಲ್ಲಿ ಕೂಡ ಈತ ನಮ್ಮನ್ನ ಮರೆಯದ ತಂದೆಯಾಗಿದ್ದಾನೆ. ನಿನ್ನ ಬಂಧು ಬಳಗ, ನಿನ್ನ ಒಡ ಹುಟ್ಟಿದವರು, ನಿನ್ನ ತಂದೆ ತಾಯಿಗಳು, ನಿನ್ನ ಮಕ್ಕಳು, ನಿನ್ನ ನಂಬಿದವರು ನಿನ್ನನ್ನು ಕೈ ಬಿಡಬಹುದು, ಆದರೆ ಕರ್ತನು ನಿನ್ನನ್ನು ಕೈ ಬಿಡುವನಲ್ಲ, ನಿನ್ನನ್ನು ಮರೆಯುವನಲ್ಲ, ಕೈ ಬಿಡುವನಲ್ಲ. ಹಾಗಾಗಿ ಕರ್ತನ ಆತ್ಮನು ನಮ್ಮೊಳಗಿರುವುದರಿಂದ ನಮ್ಮನ್ನು ಆವರಿಸಲ್ಪಟ್ಟಿದೆ. ಕರ್ತನ ಆತ್ಮನು ನಮ್ಮನ್ನು ನಡೆಸುವನಾಗಿದ್ದಾನೆ. ಭಯಪಡುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ